Watch full episodes on Jio Hotstar. ನೀವುಗಳು ಯಾವುದೇ ಮಾತನ್ನು ಸೀರಿಯಸ್ ಆಗಿ ಯಾಕೆ ತಗೊಳ್ಳೋದಿಲ್ಲ? ಸೀಟ್ ಬೆಲ್ಟ್ ಯಾಕೆ ಹಾಕೊಂಡಿಲ್ಲ ಅದನ್ನು ಹೇಳ್ಕೊಡ್ಬೇಕಾ ನಿಮ್ಗೆ? ಬೇಸಿಕ್ ರೂಲ್ಸ್ ಡ್ರೈವಿಂಗ್ಗೆ ಸೀಟ್ ಬೆಲ್ಟ್ ಹಾಕೊಂಡು ಗಾಡಿ ಓಡಿಸಿ. ಈ ರೇಸ್ ಅಲ್ಲಿ ನೀವು ಸೀರಿಯಸ್ ಆಗ್ಲಿಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗುತ್ತೆ. ನೋಡಿ, ನಿಮ್ಮಾಗೆ ನಂದು ಕೂಡ ಒಂದು ಕನಸಿತ್ತು. ಕಾರ್ ರೇಸ್ ಅಲ್ಲಿ ಗೆಲ್ಲಬೇಕು, ಗೋಲ್ಡನ್ ಕಾರ್ನ ನನ್ನ ಮನೆಗೆ ತಗೊಂಡೋಗ್ಬೇಕು. ಆದ್ರೆ ನಾನು ಸೀರಿಯಸ್ ಆಗ್ಲಿಲ್ಲ, ಈ ಆಕ್ಸಿಡೆಂಟ್ ಆಗೋಯ್ತು. ನನ್ನ ಕನಸು ಕನಸಾಗೇ ಉಳಿದ್ಬಿಡ್ತು. ಇವತ್ತು ನಾನು ಜನಗಳ ಕನಸು ನನಸು ಮಾಡ್ಕೊಳ್ಳೋಕೆ ಸಹಾಯ ಮಾಡ್ತೀನಿ. ಅಟ್ಲೀಸ್ಟ್ ನಾನು ಅವ್ರ ಕಡೆಯಿಂದ ನನ್ನ ಕನಸನ್ನ ನನಸು ಮಾಡ್ಕೋತಾ ಇದ್ದೀನಿ. ಅಲ್ಲ ಸರ್, ನೀವೇ ಕಾರ್ ಚೆನ್ನಾಗಿ ಓಡಿಸ್ತಿರ್ಲ ಸರ್. ರೇಸ್ ನಲ್ಲಿ ಪಾರ್ಟಿಸಿಪೇಟ್ ಆಗ್ಬಿಟ್ಟು ನೀವ್ಯಾಕೆ ಸರ್ ರೇಸ್ ನಲ್ಲಿ ಗೆಲ್ಬಾರ್ದು? ಕರೆಕ್ಟು ಸರ್. ನಿಮ್ನ ಯಾರು ಸರ್ ನಡ್ಕೊಂಡೋಗಿ ಅಂತ ಹೇಳ್ತಾರೆ? ಕಷ್ಟಪಟ್ರೆ ಫಲ ಉಂಟು ಅಂತ ಗೊತ್ತಲ್ವಾ ಸರ್? ಈ ರೇಸ್ ಅಷ್ಟೊಂದು ಸುಲಭ ಅಲ್ಲ. ಪೂರ್ತಿ ತರ ಫಿಸಿಕಲಿ ಫಿಟ್ ಆಗಿರ್ಬೇಕಾಗುತ್ತೆ. ಬಿ ಪಾಸಿಟಿವ್ ಸರ್. ನಾವು ನಿಮ್ ಟ್ರೈನಿಂಗ್ ನ ಬಹಳ ಸೀರಿಯಸ್ ಆಗಿ ತಗೊಳ್ತೀವಿ ಸರ್. ಅದು ನೀವು ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದ್ರೆ ಮಾತ್ರ ಸರ್. ನೀವಿಬ್ರು ನನ್ನ ಮಲಗಿದ್ದ ಆಸೆನ ಬಡದೆ ಬಿಡಿಸಿದೀರಾ. ಆಕ್ಸಿಡೆಂಟ್ ಆದ್ಮೇಲೆ ನನಗೆ ಇವತ್ತವರೆಗೂ ಯಾರು ಹೇಳಿರ್ಲಿಲ್ಲ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ. ಯಾರು ಅಷ್ಟು ಧೈರ್ಯ ಮಾಡಿರ್ಲಿಲ್ಲ. ನನಗೆ ಅರ್ಥ ಆಗ್ತಾ ಇಲ್ಲ, ಇಲ್ಲಿ ಟೀಚರ್ ನಾನೋ ಅಥವಾ ನೀವು ಅಂತ. ಓಕೆ, ಕಮಾನ್, ಲೆಟ್ಸ್ ಪ್ರಾಕ್ಟೀಸ್. ಆದ್ರೆ ಈ ರೇಸ್ ಕಾರ್ನಲ್ ಅಲ್ಲ, ಆದ್ರೆ ಡಾಕ್ಟರ್ ಜಟ್ಕಾ ಅವರ ಇನ್ನೊಂದು ಕಾರ್ನಲ್ ನಾವು ಪ್ರಾಕ್ಟೀಸ್ ಮಾಡೋಣ. ಈಗ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ನೀವಿಬ್ರು ತುಂಬಾ ಬೇಗ ಪಿಕಪ್ ತಗೊಂಡ್ರಿ. ಅರೆ ಏನ್ ಜಲ್ದಿ ಪಿಕಪ್? ನಮ್ಮನ್ನ ನೀರೊಳಗ್ ಮುಳುಗಿ ಶೀತ ಬರಂಗ್ ಮಾಡ್ಬಿಟ್ಟವ್ರೆ. ಈ ರೇಸ್ 36 ಗಂಟೆ ನಡೆಯುತ್ತೆ. ಪುರ್ಪುರಿ ನಗರದಿಂದ ಶುರುವಾಗಿ ಕಾರು ಮಾಡ್ರನ್ ಸಿಟಿ ಒಳಗಡೆ ಹೋಗುತ್ತೆ. ಮಾಡ್ರನ್ ಸಿಟಿ ಆದ್ಮೇಲೆ ನೈಟ್ ಹಾಲ್ಟ್ ಆಗುತ್ತೆ. ಮತ್ತೆ ಬೆಳಗ್ಗೆ 10 ಗಂಟೆಗೆ ಅಲ್ಲಿಂದ ರೇಸ್ ಶುರುವಾಗಿ ಧೂಮ್ಪುರ್ ಸ್ಟೇಡಿಯಂ ಅಲ್ಲಿ ರೇಸ್ ಅಂತ್ಯ ಆಗುತ್ತೆ. ವಿಷಯ ಜ್ಞಾಪಕ ಇರಲಿ. ರೇಸ್ನ ಪೂರ್ತಿ ಚಾರ್ಟ್ ನಿಮ್ಮ ತಲೆಯಲ್ಲಿ ಜ್ಞಾಪಕ ಇರಬೇಕಾಗುತ್ತೆ.
ಓಕೆ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಸರ್. ಆಲ್ ದ ಬೆಸ್ಟ್. ಏಯ್, ನೀವಿಬ್ರು ಹೊಸಬ್ರು ಅನ್ಸುತ್ತೆ. ನನ್ ಮಾತ್ ಕೇಳಿ ಕಾರ್ ರೇಸಲ್ಲಿ ಭಾಗವಹಿಸ್ಬೇಡಿ, ಜೀವಕ್ಕೂ ಅಪಾಯ ಆಗುತ್ತೆ. ಥ್ಯಾಂಕ್ಸ್ ಸರ್. ನಾವು ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡೇ ಮಾಡ್ತೀವಿ ಸರ್. ನಾವು ಯಾವುದಕ್ಕೂ ಹೆದರೋದಿಲ್ಲ ಸರ್. ಓಟು ಬದಲು ನಿಮಗೆ 36 ಗಂಟೆ ಅವಕಾಶ ಇದೆ. ಮತ್ತೆ ಕಳ್ಳನ್ ಹಿಡಿಯೋದಕ್ಕೂ 36 ಗಂಟೆ ಮಾತ್ರ ಉಳಿದಿದೆ. ಜ್ಞಾಪಕ ಇಟ್ಕೊಳ್ಳಿ, ಧೂಂಪುರ್ ಕ್ರಾಸ್ ಆದ್ಮೇಲೆ ಆ ಕಳ್ಳನ್ ಹಿಡಿಯಕ್ ನಾನು ಸಾಧ್ಯ ಇಲ್ಲ. ಧೂಂಪುರ್ವರೆಗೂ ಮಾತ್ರ ನನ್ನ ಏರಿಯಾ. ಸ್ಟೇಡಿಯಂ ಏಕ್ದಮ್ ಬಾರ್ಡರ್ ಹತ್ರನೇ ಇದೆ. ಓಕೆ, ಆಲ್ ದ ಬೆಸ್ಟ್. ಜ್ಞಾಪಕ ಇಟ್ಕೊಳ್ಳಿ, ನಿಮ್ಗೆ 36 ಗಂಟೆ ಮಾತ್ರ ಇರೋದು. ಹೇಳಿ ಎಷ್ಟು ಗಂಟೆ ಅಂತ? 36 ಗಂಟೆ ಸರ್. ಡಾಕ್ಟರ್ ಜಟ್ಕ, ನಾವು ಮುಂದಿನ ಪಾಯಿಂಟ್ ಹೋಗ್ಬಿಟ್ಟು ಅವ್ರಿಗೋಸ್ಕರ ವೆಯ್ಟ್ ಮಾಡೋಣ. ಬನ್ನಿ. ಅರೆ ಯಾರು ಹೊಗೆ ಹಾಕಿದ್ದು? ಯಾರು? ಅಯ್ಯೋ ಮೋಟು, ಇದು ಹೊಸ ಫ್ಯಾಷನ್ ಏನೋ. ಮೂಗ್ನಲ್ಲಿ ಮೂಗ್ತಿ ಮತ್ತೆ ಕಿವಿನಲ್ಲಿ ವಾಲೆ. ಏನಾಯ್ತು? ಅಯ್ಯೋ, ಇದು ಫ್ಯಾಷನ್ ಅಲ್ಲ ಕಣೋ, ಮೀನುಗಳು ಎಳ್ಕೊಳ್ಳೋ ಅವನ್ನ. ಅಲ್ಲ ಕಣೋ, ನನಗೆ ಸ್ನಾನ ಮಾಡೋದಕ್ಕೆ ಈಗಲೇ ಅರ್ಜೆಂಟ್ ಇತ್ತಾ? ನೀ ಸಿಟ್ ಮಾಡ್ಕೋಬೇಡ ಕಣೋ, ನೀನ್ ಕೂತ್ಕೊಳ್ಳೋ, ನಾನು ಗಾಡಿ ಓಡಿಸ್ತೀನಿ. ಈಗ ಎಲ್ಲಕ್ಕಿಂತ ಬಹಳ ಹಿಂದೆ ಇದೆ. ಅದು ಎಲ್ಲಕ್ಕಿಂತ ಮುಂದೆ ಬರಬೇಕಾದ್ರೆ ದಾಟಿಕೊಂಡು ಹೋಗಬೇಕಾಗಿದೆ. ಇದು ಬಹಳ ಕಷ್ಟ ಅನಿಸ್ತಾ ಇದೆ. ಯಾವುದು ಓಟೆ ಮಾಡಕ್ಕಿದ್ದಾರ ನೋಡೋಣ, ಯಾರು ಮುಂದೆ ಬರ್ತಾರೆ ಅಂತ. ಒಂದು ಗಾಡಿಯ ಓಟೆ ಮಾಡು, ಎರಡನೇ ಕಾರಣ ಓಟೆ ಮಾಡು, ಮತ್ತು ಮೂರನೇ ಕಾರಣ ಓಟೆ ಮಾಡಿದೆ, ಮತ್ತು ಎಲ್ಲ ಕಾರ್ಯದಿಂದ ಮುಂದೆ ಹೋಗಕ್ಕೆ ಪ್ರಯತ್ನ ಮಾಡಬಹುದು. ನೋಡಿ, ಬ್ಲಾಕ್ ಕಾರ್ ಎಲ್ಲರಿಗಿಂತ ಮುಂದೆ ಇದೆ, ನಂತರ ಗ್ರೀನ್ ಕಾರ್, ಆನಂತರ ಹರಿ ಮೆಟಲ್ ಕಾರ್. ಪ್ರೇಕ್ಷಕರ ಸಂತೋಷದಲ್ಲಿ ಎಲ್ಲರಿಗೂ ಚೇರ್ ಮಾಡ್ತಾ ಇದ್ದಾರೆ. ನೋಡಿ, ಕಾರ್ಗಳು ಒಟ್ಟಾಗಿ ಮಾಡ್ತಾ ಇದೆ. ಮತ್ತೆ ಎಲ್ಲರೂ ಈಗ ರಾತ್ರಿಯಲ್ಲಿ ವಿಶ್ರಮಿಸಲಿದ್ದಾರೆ. ಪತ್ಲು, ಆ ಕಳ್ಳನ ಬಗ್ಗೆ ಇದುವರೆಗೂ ಏನೂ ಗೊತ್ತಾಗ್ಲಿಲ್ಲ ಕಣೋ. ಖಾಲಿ ಹೋಟೆಲ್ ಅಂತ ತಲೆನೇ ಓಡೋದಿಲ್ಲ ಕಣೋ. ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡೋ.
ಐಡಿಯಾ. ನಮ್ಮ ಹತ್ರ ಈಗ ಒಂದೇ ಒಂದು ಕ್ಲೂ ಇದೆ ಕಣ. ಅವನು ಬಹಳ ಡಿಫ್ರೆಂಟ್ ಆಗಿ ನಗ್ತಾನೆ. ನಡೆಯೋ ಈಗ ನಾವೀಗ ಕಾಮಿಡಿ ಸ್ಟಂಟ್ ಮಾಡೋಣ ಕಣ. ನಕ್ಕಿ ನಕ್ಕಿ ಸುಸ್ತಾಗ್ಬಿಡ್ಬೇಕು. ಹಂಗ್ ಮಾಡೋಣ. ಆಗ ಅವ್ನು ಯಾರು ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ, ಮೊದಲು ನಮ್ಗೆ ಇದನ್ನ ಹೇಳಪ್ಪ, ಅವ್ರು ಯಾವ ರೀತಿ ನಗ್ತಾನೆ ಅಂತ. ಅದರಿಂದ ನಾವು ಗುರ್ತಿಡ್ಬೋದು ಕಣಪ್ಪ. ಅದು ಅವನೇ ಕಾಲು. ನೋಡೋಣ ಈಗ ಅವನು ಯಾವ ರೀತಿ ನಗ್ತಾನೆ ಅಂತ. ಬರೀ 20 ಗಂಟೆ ಟೈಮ್ ಇದೆ. ಧೈರ್ಯ ಇದ್ರೆ ಮುಂದೆ ಬಾರೋ. ನಡೀರಿ, ನಾವು ಯಾವ ರೀತಿ ಮಾಡೋಣ ಅಂತ ಹೇಳಿದ್ರೆ ಆ ಕಳ್ಳ ನಗ್ಲೇಬೇಕು. ಆಮೇಲೆ ಡಾಕ್ಟರ್ ಜಟ್ಕ, ಗಸಿಟರಾಮು, ಚಿಂಗಂ ಸಾರು ಅವನ್ನ ಖಂಡಿತವಾಗ್ಲೂ ಕಂಡಿಡ್ದು ಬಿಡ್ತಾರೆ. ಬನ್ನಿ. ಏನ್ ಚಮತ್ಕಾರಗಳು, ನೋಡೇ ಇರ್ಲಿಲ್ಲ. ಜೈ ಹೋ. ಅರೆ ವಾವ್ ವಾವ್, ಏನ್ ಸೂಪರ್, ವಾವ್, ಏನ್ ಕಟ್ಟು. ಅಯ್ಯೋ ಪತ್ತು, ನನ್ನ ಕರ್ಕೊಂಡೋಗೋ. ಏನ್ ಕಟ್ಟು, ಚೆನ್ನಾಗಿದೆ, ತುಂಬಾ ನಗ್ತಾ ಇದ್ದಾರೆ. ಡಾಕ್ಟರ್ನ ಏನಾದ್ರೂ ಗೊತ್ತಾಯ್ತಾ? ಚಿಂಗಂ ಸರ್, ತಮ್ಗೇನಾದ್ರೂ ಗೊತ್ತಾಯ್ತಾ ಸರ್? ಎರಡು ಗಂಟೆ ಉಳಿದಿದೆ. ಬರೀ 2 ಗಂಟೆ ಮಾತ್ರ ಉಳಿದಿದೆ. ಓ, ನಿಮ್ಗೆ ನನ್ನ ಅಸಲಿ ರೂಪ ಗೊತ್ತಾಗೋಯ್ತಾ? ಏನು ತೊಂದರೆ ಇಲ್ಲ, ಇನ್ನು 2 ಗಂಟೆ ಇದೆ ಅಲ್ವಾ? ಬನ್ನಿ, ಹಿಡ್ಕೊಳ್ಳಿ.
ಮೊಟ್ಟು ಪ್ಯಾರಾಶೂಟ್ ತೆಗಿಯೋ, ಪ್ಯಾರಾಶೂಟ್ ಓಪನ್ ಮಾಡೋ. ಈಗ್ಲೇ ಬೇಡ ಕಣೋ, ಅವನಿನ್ನೂ ಪ್ಯಾರಾಶೂಟ್ ಓಪನ್ ಮಾಡಿಲ್ಲ. ಅವನು ಎಲ್ಲರಿಗೂ ಓಪನ್ ಮಾಡಲ್ವೋ, ನಾನು ಅಲ್ಲಿವರೆಗೂ ಓಪನ್ ಮಾಡಲ್ಲ ಕಣೋ. ಇನ್ನು ಅರ್ಧ ಗಂಟೆ ಮಾತ್ರ ಉಳಿದಿದೆ ಮೋಟು ಪತ್ಲು, ಖಮಾ. ಸರ್ ನಿಜವಾದ ಕಳ್ಳ ಮತ್ತೆ ನಕಲಿ ಮ್ಯಾಕ್ಮೋಹನ್ ಸರ್. ಅಯ್ಯಬ್ಬೋ, ಇಷ್ಟೊಂದು ಮಹಾದ್ರೋಹ. ಅವನಿಗೆ ಫಿನಿಶಿಂಗ್ ಲೈನರ್ಗೂ ಹೋಗಕ್ ಬಿಡಬೇಡಿ. ಯಾ ಮೋಟು ಪತ್ಲು, 36 ಗಂಟೆ ಪೂರ್ತಿ ಆಗ್ತಾ ಇದೆ. ರೇಸ್ ಕಂಪ್ಲೀಟ್ ಆಗಕ್ಕೆ ಇನ್ ಬರೀ 10 ನಿಮಿಷ. ಮತ್ತೆ ನಾನು ನಿಮ್ ಕೈಯಿಂದ ತುಂಬಾ ದೂರ ಹೋಗ್ಬಿಡ್ತೀನಿ. ಅರೆ, ನಿನ್ನಂತ ಕಳ್ಳ ಹಿಡಿಯೋದಕ್ಕೆ 10 ನಿಮಿಷ ಬಹಳ ಜಾಸ್ತಿನೇ ಆಗೋಯ್ತು. ಫಿನಿಶಿಂಗ್ ಲೈನ್ ಕಾಣಿಸ್ತಾ ಇದೆ ಕಣ, ಬೇಗ ಏನಾದ್ರು ಮಾಡು. ಕಳ್ಳ, ನೀನು ಕಾರ್ನ ಕಳ್ತನ ಮಾಡ್ಬಿಟ್ಟು ಬಹಳ ದೊಡ್ಡ ಅಪರಾಧ ಮಾಡ್ಬಿಟ್ಟಿದ್ಯಾ. ಅದಕ್ಕಿಂತ ದೊಡ್ಡ ಅಪರಾಧ ಏನ್ ಗೊತ್ತಾ? ನೀನ್ ನಮ್ಮನ್ನೆಲ್ಲ ಗೂಬೆ ಮಾಡಕ್ ನೋಡಿದ್ದು. ನಿನ್ನನ್ನು ಸುಮ್ಮನೆ ಬಿಡಲ್ಲ. ಈಗ ನಿನ್ನ ಆಟ ಮುಗೀತು, ಕಂಬಿ ಎಣ್ಸಕ್ ರೆಡಿ ಆಗೋ. ಮೊಟ್ಟು ರೆಡಿ ಕಣ. ನೋಡೋಣ ಯಾರ ಆಟ ಮುಕ್ತಾಯ ಆಗುತ್ತೆ ಮತ್ತೆ ಯಾರ ಆಟ ಶುರು.
ಒರಿಜಿನಲ್ ಮೆಕ್ಮೋಹನ್ ಸರ್, ಹೋಗಿ ರೇಸ್ ನ ಗೆದ್ಬಿಡಿ ಸರ್. ನಿಮ್ ಕನ್ಸನ್ನ ನನಸು ಮಾಡ್ಕೊಳ್ಳಿ. ಹೋಗಿ, ನಾವು ಕಳ್ಳನ್ನ ಹಿಡಿದ್ಬಿಟ್ಟಿದೀವಿ, ಮತ್ತೆ ಟ್ರೋಫಿನೂ ಸಿಕ್ಬಿಟ್ಟಿದೆ ಸರ್. ಥ್ಯಾಂಕ್ ಯು ಮೋಟು ಪತ್ಲು. ಮೈ ನೇಮ್ ಇಸ್ ಚಿಂಗಮ್, ಇನ್ಸ್ಪೆಕ್ಟರ್ ಚಿಂಗಮ್. ಚಿಂಗಮ್ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಸ್ನೇಹಿತರೆ, ನಾನು ನಿಮ್ಗೊಂದು ವಿಷಯ ಹೇಳ್ತಾ ಇದ್ದೀನಿ. ಗೋಲ್ಡನ್ ಕಾರ್ ಫುರ್ಫುರಿ ನಗರದಿಂದ ಕಳ್ತನ ಆಗಿತ್ತು. ಮೋಟು ಪತ್ಲು ಒಂದು ಮಾತು ಕೊಟ್ಟಿದ್ರು, ಇನ್ನು 36 ಗಂಟೆಲ್ಲ ಕಳ್ಳನ ಹಿಡಿತೀನಿ ಅಂತ. ಅವ್ರು ಏನು ಹೇಳಿದ್ರು ಅದನ್ನ ಮಾಡಿ ತೋರಿಸಿದ್ದಾರೆ. 3 cheers to ಮೋಟು ಪತ್ಲು. ಈ ಕಾರ್ ರೇಸ್ನ ಮಿಸ್ಟರ್ ಮ್ಯಾಕ್ ಮೋಹನ್ ಅವರು ಗೆದ್ದಿದ್ದಾರೆ. ನಾನು ಮೋಟು ಪತ್ಲು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಅವ್ರ ಕೈಯಿಂದ ಮ್ಯಾಕ್ ಮೋಹನ್ ಜಿಗೆ ಟ್ರೋಫಿ ಕೊಡ್ಲಿ. Watch India's largest kids library only on Jio Hotstar. Download the app now.